ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ಒಂದು ಸೀರೆಯಿಂದ ಕಟ್ ಮಾಡಿದಂಥ ಪೀಸು ಉಳಿದಿದೆ. ಈ ಥರದ ಬ್ಲೌಸ್ ಪೀಸ್ಗಳು ಇರುತ್ತಲ್ವ, ಸೊ ಇದನ್ನು ಯೂಸ್ ಮಾಡಿಬಿಟ್ಟು ಒಂದು ಪ್ರಾಡಕ್ಟನ್ನು ಮಾಡ್ತಾ ಇದ್ದೀನಿ. ಹಾಗೆ ಇದರ ಅಗಲ 9.5 ಇಂಚ್ ಇದೆ, ಹಾಗೆ ಉದ್ದ 20 ಇಂಚು ಇದೆ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನೆಕ್ಸ್ಟು ನಾನು ಇದೇ ಅಳತೆಯ, ಅಂದರೆ ಈ ಮೇನ್ ಬಟ್ಟೆ ಏನು ಅಳ್ತಾ ಇದೆಯಲ್ಲ ಅದೇ ಅಳತೆಯ ಸ್ಪಾಂಜ್ ತೊಗೊಂಡಿದ್ದೀನಿ, ಸ್ಪಾಂಜ್ ಶೀಟು. ನೆಕ್ಸ್ಟು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಶೀಟ್ ಇರಲಿಲ್ಲ ಅಂತಂದರೆ ರೈಸ್ ಬ್ಯಾಗನ್ನು ಕೂಡ ಬಳಸ್ಬೋದು. ತುಂಬ ವಿಡಿಯೋಗಳಲ್ಲಿ ನಾನು ರೈಸ್ ಬ್ಯಾಗ್ ಯೂಸ್ ಮಾಡಿ ಬ್ಯಾಗ್ಸು, ಪರ್ಸು ಎಲ್ಲ ಹೊಲಿಯೋದನ್ನು ತೋರಿಸಿದ್ದೀನಿ, ಒಮ್ಮೆ ಚೆಕ್ ಮಾಡಿ. ಈಗ ನಾನು ಇದೆಲ್ಲವನ್ನು ಸೇರಿಸ್ಬಿಟ್ಟು ಕ್ವಿಲ್ಟ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸಾಗಿ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇದು ತುಂಬಾ ಈಸಿಯಾಗಿ ಮಾಡಬಹುದಾದಂಥ ಬ್ಯಾಗು. ಒಂದ್ಸಲ ನಾವು ಕ್ವಿಲ್ಟಿಂಗ್ ಮಾಡಿ ಸಿಂಗಲ್ ಪೀಸ್ ರೆಡಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಎಲ್ಲೂ ಕಟ್ ಮಾಡೋ ಕೆಲಸನೇ ಇರೋದಿಲ್ಲ, ಅಷ್ಟು ಈಸಿ ಆದಂಥ ಒಂದು ಬ್ಯಾಗು. ನೆಕ್ಸ್ಟು ನಾನಿಲ್ಲಿ 2 ಬಟ್ಟೆಯ ಪೀಸಸನ್ನು ತೊಗೊಂಡಿದ್ದೀನಿ ಬೆಲ್ಟನ್ನು ಮಾಡೋದಕ್ಕೆ. ಹಾಗೆ ಇದರ ಅಳತೆ 2.5 ಇಂಚು ಅಗಲ ಇದೆ, ಹಾಗೆ ಒಂದು 13 ಇಂಚ್ ಆಗುವಷ್ಟು ಉದ್ದ ಇದೆ. ಇದರ ಅಗಲ ಉದ್ದ ಎಲ್ಲ ನಿಮ್ಗೆ ಇಷ್ಟದ ಅನುಸಾರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಈಗ ಇದನ್ನು ಆ್ಯಸ್ ಯೂಶ್ವಲ್ ನಾವು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಬೆಲ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ನಾನಿವಾಗ ಇದನ್ನು ಸ್ಟಿಚ್ ಮಾಡಿಕೊಂಡು 2 ಬೆಲ್ಟ್ಸನ್ನು ರೆಡಿ ಮಾಡ್ಕೊಳ್ತೀನಿ. ನೆಕ್ಸ್ಟು ಈ ಮೇನ್ ಬಟ್ಟೆ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ. ಅದನ್ನು ತೊಗೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ. 2 ಕಡೆಗೂ ಇದೇ ರೀತಿಯಾಗಿ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನಾನು ತೊಗೊಂಡಿರುವಂಥ ಈ ಬಟ್ಟೆಗೆ ಒಂದು ಕಡೆ ಮಾತ್ರ ಬಾರ್ಡರ್ ಇದೆ, ಇನ್ನೊಂದು ಕಡೆ ಬಾರ್ಡರ್ ಇಲ್ಲ. ಹಾಗಾಗಿ ಇದರಲ್ಲಿ ಯಾವುದೇ ಕಟ್ಟಿಂಗ್ ಇಲ್ಲದೇ ಡೈರೆಕ್ಟಾಗಿ ಸಿಂಗಲ್ ಪೀಸಲ್ಲಿ ಬ್ಯಾಗನ್ನು ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಸೆಂಟರ್ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅದರಲ್ಲಿ 3 ಫಿಂಗರ್ ಡಿಸ್ಟೆನ್ಸ್ಗೆ 2 ಕಡೆಗೂ ಈ ರೀತಿಯಾಗಿ ಮತ್ತೊಮ್ಮೆ ಮಾರ್ಕ್ಸನ್ನು ಮಾಡಿಕೊಂಡೆ. ಅದಾದಮೇಲೆ ಈ ಬೆಲ್ಟನ್ನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಪ್ರಕಾರವಾಗಿ ಇಟ್ಬಿಟ್ಟು 2 ಕಡೆಗೂ ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ಹಾಗೆ ನೀವು ಬೆಲ್ಟನ್ನು ಅಟ್ಯಾಚ್ ಮಾಡಬೇಕಾದ್ರೆ 2-3 ಸಲ ಸ್ಟಿಚ್ ಮಾಡಿಕೊಂಡಾಗ ಗಟ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಕೆಲವು ಸಲ ಬೆಲ್ಟು ಹರಿದು ಹೋಗೋ ಸಾಧ್ಯತೆ ಇರುತ್ತಲ್ವ. ಹಾಗಾಗಿ ನೋಡಿ ಇವಾಗ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಹಾಗೆ ನಾನು ಈ ಒಂದು ಬ್ಯಾಗಿಗೆ ಜಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಜಿಪ್ ಯೂಸ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ನಿಮಗೆ ಅಂತ ಆದರೆ ನಾನಿಲ್ಲಿ ಜಿಪ್ ಅಟ್ಯಾಚ್ ಮಾಡ್ತಿದ್ದೀನಲ್ಲ ಆ ಜಾಗಕ್ಕೆ ನೀವು ಪೈಪಿಂಗ್ ಮುಖಾಂತರನೂ ಫಿನಿಶ್ ಮಾಡ್ಕೊಳ್ಬೋದು. ಒಂದು ಬಟ್ಟೆಯ ಪೀಸನ್ನು ತೊಗೊಂಡು ಪೈಪಿಂಗ್ ಮಾಡ್ಕೊಂಬಿಡಿ, ಫಿನಿಶ್ ಆಗಿಬಿಡತ್ತೆ. ನೋಡಿ ಇವಾಗ ನಾನು ಒಂದು ಸೈಡು ಜಿಪ್ಪನ್ನು ಅಟ್ಯಾಚ್ ಮಾಡಿದ್ದಾಯಿತು. ಹಾಗೆ ಇದನ್ನು ಈ ರೀತಿಯಾಗಿ ಉಲ್ಟಾ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಬಿಟ್ಟು ಬೆಲ್ಟು ಮೇಲ್ಗಡೆ ಬರಬೇಕು, ಆ ರೀತಿಯಾಗಿ ನೋಡಿಕೊಂಡು ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ, ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಮ್ಮ ಕೆಲಸ ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ಳೋದು. ನಾನು ಒಮ್ಮೆ ಈ ಜಿಪ್ಪು ಸಪ್ರೇಟ್ ಇತ್ತಲ್ವ, ಹಾಗಾಗಿ ಒಮ್ಮೆ ಈ ರನ್ನರನ್ನು ಹಾಕ್ಕೊಂಡು ಈ ಥರ ಜಾಯಿನ್ ಮಾಡಿಕೊಂಡು ನಂತರ ಮತ್ತೊಮ್ಮೆ ಈ ಥರ ರನ್ನರನ್ನು ಪಾಸ್ ಮಾಡ್ಕೊಳ್ತೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟಿಚಿಂಗಿಗೆ ನೆಕ್ಸ್ಟ್ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಇವಾಗ ನೋಡಿ ಇಷ್ಟು ರೆಡಿ ಆಯಿತು. ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ಎಲ್ಲ ಕಾರ್ನರ್ಸನ್ನು ನೀಟಾಗಿ ಓಪನ್ ಮಾಡಿ ಸೆಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಇಲ್ಲಿ ಏನೂ ಇಲ್ಲ, ಜಸ್ಟ್ ಇವಾಗ ನೆಕ್ಸ್ಟ್ ಇರೋದೇ ಒಂದು ಟ್ರಿಕ್ಕು ಅಷ್ಟೇ. ನೋಡಿ ಈ ಥರ ಆಗಿದೆ ಅಲ್ವಾ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಸುಮಾರು 1 ಇಂಚ್ ಆಗುವಷ್ಟು ಬಟ್ಟೆಯನ್ನು ಈ ರೀತಿ ತೊಗೊಂಡು ಫೋಲ್ಡ್ ಮಾಡ್ಕೊಳ್ತೀನಿ ಮೇಲ್ಗಡೆಗೆ. ಅಂದರೆ 1 ಇಂಚ್ ತೊಗೊಂಡ್ರೆ ನಿಮಗೆ 2 ಇಂಚ್ ಅಗಲದ ಬೇಸು ರೆಡಿ ಬರುತ್ತೆ. 1.5 ಇಂಚ್ ತೊಗೊಂಡ್ರೆ 3 ಇಂಚ್ ಅಗಲದ ಬೇಸ್ ಬರುತ್ತೆ. ಆ ಪ್ರಕಾರವಾಗಿ ಬೇಸು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನಾನಿಲ್ಲಿ 1 ಇಂಚ್ ಅಗಲದ್ದು ಆಗೋಷ್ಟು ಸಾಕು ಅಂತೇಳಿ ತೊಗೊಂಡಿದ್ದೀನಿ. ಈಗ ಈ ಥರ ಫೋಲ್ಡ್ ಮಾಡಿಕೊಂಡೆ. ಈ ಥರ ಫೋಲ್ಡು ಏನು ಕಾಣಿಸ್ತಿದೆಯಲ್ಲ ಅದೇ ರೀತಿ ಫೋಲ್ಡೇ ಇಟ್ಕೊಂಡ್ಬಿಟ್ಟು 2 ಕಡೆಗೂ 2-3 ಸಲ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ನೋಡಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದಿದ್ದಾಯಿತು. ಈಗ ಈ ಒಂದು ಬ್ಯಾಗನ್ನು ಸೀದಾ ಮಾಡ್ಕೊಳ್ಳೋಣ. ಇದೊಂದು ತುಂಬಾ ಸಿಂಪಲ್ ಮೆಥಡಲ್ಲಿ ನಾವು ಬ್ಯಾಗಿನ ಬಾಟಮನ್ನು ರೆಡಿ ಮಾಡ್ಕೊಳ್ಳುವಂಥದ್ದು. ಯಾವುದೇ ಕಟ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಒಂದು ಸಿಂಗಲ್ ಸ್ಟ್ರೈಟ್ ಪೀಸ್ ಬಟ್ಟೆಯನ್ನು ತೊಗೊಳ್ಳೋದು, ಕ್ವಿಲ್ಟ್ ಮಾಡೋದು, ನಂತರ ಬ್ಯಾಗನ್ನು ಮಾಡೇ ಬಿಡೋದು. ನೋಡಿದ್ರಲ್ವ, ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಇದನ್ನು ಸ್ಟಿಚ್ ಮಾಡಬಹುದು. ಈಗ ನಾನು ಇದನ್ನು ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎಲ್ಲ ಜಿಪ್ಪನ್ನೆಲ್ಲ ನೀಟಾಗಿ ಕಾರ್ನರ್ಸ್ ಎಲ್ಲ ಓಪನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಹಾಗೆ ಇಲ್ಲಿ ಬೇಸು ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಇದನ್ನು ಹಾಗೆ ಕೂಡ ಬಿಡಬಹುದು. ಒಂಚೂರು ನೀಟ್ ಫಿನಿಶಿಂಗ್ ಮತ್ತೊಂಚೂರು ಬೇಕು ಅಂತೇಳಿ ನಾನೇನು ಮಾಡ್ತೀನಿ, ಈ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ತುದಿ ಕಡೆಗೆ ಮಾತ್ರ ಈ ಸ್ಟಿಚ್ಚನ್ನು ಹಾಕೊಂಡ್ಬಿಟ್ರೆ ನೋಡಿ ಈ ರೀತಿಯಾಗಿ ಬೇಸು ಕೂಡ ಗಟ್ಟಿಯಾಗಿ ಬರುತ್ತೆ.
ಇಷ್ಟು ಮಾಡಿಬಿಟ್ರೆ ಆಗೋಯ್ತು. ಈ ಥರದ ಒಂದು ಸುಂದರವಾದಂಥ ಬ್ಯಾಗು ರೆಡಿನೇ ಆಗುತ್ತೆ. ಸಾಕಷ್ಟು ಸಲ ಈ ರೀತಿ ಗ್ರ್ಯಾಂಡ್ ಬಾರ್ಡರ್ ಇರುವಂಥ ಬ್ಲೌಸ್ ಪೀಸ್ಗಳು ಮತ್ತು ಸೀರೆಯಿಂದ ತೆಗೆದಂಥ ಪೀಸ್ಗಳು ಎಲ್ಲವೂ ಇರುತ್ತಲ್ವ, ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಗೇ ಇಟ್ಕೊಂಡ್ಬಿಟ್ಟಿರ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾದ ಹ್ಯಾಂಡ್ ಬ್ಯಾಗ್ಸನ್ನೆಲ್ಲ ಮಾಡ್ಕೊಳ್ಬಹುದು. ಹಾಗೆ ಇದರಲ್ಲಿ ಭಜನೆ ಪುಸ್ತಕ ಅಥವಾ ಮೊಬೈಲು, ಕ್ಯಾಶು, ಕಾರ್ಡು, ಚಾವಿ ಇದನ್ನೆಲ್ಲ ಹಾಕೊಂಡು ಹೋಗೋಕ್ಕೆ ತುಂಬಾ ಐಡಿಯಲ್ ಆಗಿರುವಂಥ ಒಂದು ಬ್ಯಾಗ್ ಇದು. ಹಾಗೆ ಸುಮ್ಮನೆ ಲುಕ್ ವೈಸ್ ನೋಡ್ತಾ ಹೋದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ, ಹೊಸ ಐಡಿಯಾದೊಡನೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.